ಹಲೋ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಆಲಿವರ್ ಗೋಲ್ಡ್ಸ್ಮಿತ್ ಅವರು ಬರೆದಿರತಕ್ಕಂತಹ ದ ಮ್ಯಾನ್ ಇನ್ ಬ್ಲ್ಯಾಕ್ ಅಂತಕ್ಕಂತಹ ಒಂದು ಹ್ಯೂಮರಸ್ ಎಸ್ಸೆ, ಅಂದರೆ ಹ್ಯೂಮರಸ್ ಅಂದರೆ ತುಂಬ ಫನ್ನಿ ಆಗಿರ್ತಕ್ಕಂಥದ್ದು ಅಥವಾ ಹಾಸ್ಯಾತ್ಮಕ ಆಗಿರ್ತಕ್ಕಂಥದ್ದು ಅಂತೇಳಿ. ಸೊ ಇಂತಹ ಒಂದು ಎಸ್ಸೆಯನ್ನು ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಫನ್ನಿ ಎಸ್ಸೆ ಆಗಿದೆ. ಬನ್ನಿ ಇದನ್ನು ನಾವು ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಲ್ಲಿ ಕಂಪ್ಲೀಟಾಗಿ ನಾನು ನಿಮಗೆ ಪಾಯಿಂಟ್ ವೈಸ್ ಈ ಒಂದು ಸಮರಿಯನ್ನು ಕೊಡ್ತಾ ಇದ್ದೇನೆ. ಫಸ್ಟ್ ಪಾಯಿಂಟ್ ನೋಡಿ, ಮೊದಲಿಗೆ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವೆ. ದಿಸ್ ಈಸ್ ಅ ಹ್ಯೂಮರಸ್ ಎಸ್ಸೆ ಬೈ ಆಲಿವರ್ ಗೋಲ್ಡ್ಸ್ಮಿತ್. ಇಟ್ ಈಸ್ ಅ ಸೆಟೈರಿಕಲ್ ಪೀಸ್ ದ್ಯಾಟ್ ಕ್ರಿಟಿಸೈಸಸ್ ದ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಕಂಡೀಷನ್ಸ್ ಆಫ್ ಇಂಗ್ಲೆಂಡ್ ಡ್ಯೂರಿಂಗ್ ದ ಆಂಗ್ಲೋ ಸ್ಯಾಕ್ಸನ್ ಪೀರಿಯಡ್. ಎಸ್ ನೋಡಿ, ಆಂಗ್ಲೋ ಸ್ಯಾಕ್ಸನ್ ಪೀರಿಯಡಲ್ಲಿ ಇಂಗ್ಲೆಂಡ್ನಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ರಾಜಕೀಯ ಪರಿಸ್ಥಿತಿ ಇತ್ತು ಮತ್ತು ಸಾಮಾಜಿಕ ಪರಿಸ್ಥಿತಿ ಇತ್ತು ಅಂತಕ್ಕಂಥದ್ದನ್ನು ತುಂಬ ವ್ಯಂಗ್ಯವಾಗಿ ನಮ್ಮ ರೈಟರ್ ಈ ಒಂದು ಎಸ್ಸೆಯಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದಾರೆ. ಅಂದರೆ ಏನು ಆಗಿನ ಸಮಾಜದಲ್ಲಿ ಆಂಗ್ಲೋ ಸ್ಯಾಕ್ಸನ್ ಪೀರಿಯಡಲ್ಲಿ ಜನಗಳ ವರ್ತನೆ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ಅವರು ಇಲ್ಲಿ ತಮಾಷೆಯ ಮೂಲಕ ನಮ್ಮ ಮುಂದೆ ಈ ಒಂದು ಎಸ್ಸೆಯಲ್ಲಿ ತಂದು ಕೊಡ್ತಾ ಇದ್ದಾರೆ. ನೀವು ಚಿತ್ರದಲ್ಲಿ ಗಮನಿಸಬಹುದು, ದ ಮ್ಯಾನ್ ಇನ್ ಬ್ಲ್ಯಾಕ್ ಅಂದರೆ ಕಪ್ಪು ಬಟ್ಟೆಯನ್ನು ಹಾಕಿರ್ತಕ್ಕಂಥವನು ಅಂತಕ್ಕಂಥ ಒಂದು ಅರ್ಥವನ್ನು ಇಲ್ಲಿ ಈ ಒಂದು ಟೈಟಲ್ ಕೊಡುತ್ತೆ. ನೋಡಿ, ದ ಮ್ಯಾನ್ ಇನ್ ಬ್ಲ್ಯಾಕ್ ಅಂದರೆ ಕಪ್ಪು ಮನುಷ್ಯ ಅಂತ ಅರ್ಥ ಮಾಡ್ಕೋಬಾರ್ದು, ಬಟ್ಟೆ ಕಪ್ಪಾಗಿರುತ್ತೆ. ಸೊ ಆ ಕಪ್ಪು ಬಟ್ಟೆಯನ್ನು ಧರಿಸಿರ್ತಕ್ಕಂಥವನು ಅಂತ ಇದರ ಮೀನಿಂಗ್ ಆಗಿರುತ್ತೆ. ಇಲ್ಲಿ ಚಿತ್ರ ಗಮನಿಸಿ, ಮೊದಲನೇ ಚಿತ್ರದಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಕೋಪ ಮಾಡಿಕೊಂಡು ಒಂಥರ ಈ ಚಿತ್ರ ಕಾಣಿಸ್ತಾ ಇದೆ. ಬಟ್ ಸೆಕೆಂಡ್ ಚಿತ್ರ ಹಾಗಿಲ್ಲ, ಅದು ನೋಡಲಿಕ್ಕೆ ತುಂಬ ವಿನಮ್ರವಾಗಿರ್ತಕ್ಕಂತಹ ವ್ಯಕ್ತಿ ನಮಗೆ ಕಾಣಿಸ್ತಾ ಇದ್ದಾನೆ. ಸೊ ಇದು ಯಾಕೆ ಅಂತ ನಿಮಗೆ ನೆಕ್ಸ್ಟ್ ಅರ್ಥ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ದ ಎಸ್ಸೆ ಈಸ್ ಅಬೌಟ್ ಎ ಕ್ಯಾರೆಕ್ಟರ್ ನೇಮ್ಡ್ ದ ಮ್ಯಾನ್ ಇನ್ ಬ್ಲ್ಯಾಕ್ ಹೂ ಅಪಿಯರ್ಸ್ ಟು ಬಿ ಅನ್ಕೈಂಡ್. ನೋಡಲಿಕ್ಕೆ ಅವನು ಅನ್ಕೈಂಡ್ ಥರ ಕಾಣಿಸ್ತಾ ಇರ್ತಾನೆ, ಅಂದರೆ ಯಾರದೇ ಬಗ್ಗೆ ಕಾಳಜಿ ಇಲ್ಲದೆ ಇರತಕ್ಕಂಥವನು ಅಥವಾ ಒಂದು ಮರ್ಸಿಯನ್ನು ತೋರಿಸ್ತಾ ಇರ್ತಕ್ಕಂತಹ ವ್ಯಕ್ತಿ ಅನ್ನೋ ಥರ ಕಾಣಿಸ್ತಾ ಇರ್ತಾನೆ. ಅಂದರೆ ಅವನಿಗೆ ದಯೆನೇ ಇಲ್ವೇನೋ ಅನ್ನೋ ರೀತಿ ಕ್ರೂರಿಯಾಗಿ ಕಾಣಿಸ್ತಾ ಇರ್ತಾನೆ. ಆ್ಯಂಡ್ ರೂಡ್, ಮತ್ತು ಅವನ ವರ್ತನೆ ತುಂಬ ರೂಡಾಗಿ ಅಂದರೆ ತುಂಬ ಕೋಪದಿಂದ ಕೂಡಿರುತ್ತೆ, ರಫ್ ಆಗಿ ವರ್ತನೆ ಮಾಡ್ತಾ ಇರ್ತಾನೆ. ಆನ್ ದ ಔಟ್ಸೈಡ್, ಎಸ್ ಕೇವಲ ಇದು ಔಟ್ಸೈಡ್ ಮಾತ್ರ, ಅಂದರೆ ನೋಡಲಿಕ್ಕೆ ಮಾತ್ರ ಅವನು ಅನ್ಕೈಂಡ್ ಮತ್ತು ರೂಡ್ ಥರ ಕಾಣ್ತಾ ಇದ್ದಾನೆ. ಬಟ್ ಅವನ ಅಂತರಾತ್ಮ ಆ ರೀತಿ ಇರಲಿಲ್ಲ. ಬಟ್ ಈಸ್ ಆ್ಯಕ್ಚುಲಿ ಕೈಂಡ್ ಆ್ಯಂಡ್ ಜನರಸ್ ಆನ್ ದ ಇನ್ಸೈಡ್. ಎಸ್, ಅವನ ಒಂದು ನಡವಳಿಕೆ ಯಾವ ರೀತಿ ಇತ್ತಪ್ಪ ಅಂದರೆ ಹಾರ್ಶ್ ಆಗಿ ಕಾಣ್ತಾ ಇದ್ರೂ ಕೂಡ ಅವನ ಒಂದು ಹೃದಯ ತುಂಬ ಕೋಮಲ ಆಗಿರುತ್ತೆ ಮತ್ತು ಅವನು ದಯೆಯನ್ನು ಉಳ್ಳಂತಹ ವ್ಯಕ್ತಿ ಆಗಿರ್ತಾನೆ. ಜನರಸ್ ಅಂದರೆ ತುಂಬ ಉದಾರ ವ್ಯಕ್ತಿ ಅವನಾಗಿರ್ತಾನೆ ಅಂತೇಳಿ. The essay uses the man in black to mock the society's tendency to show what they are not. ಎಸ್, ಆಗಿನ ಕಾಲದ ಜನಗಳು ಯಾವ ರೀತಿ ಈ ಒಂದು ಫೇಕ್ ಕ್ಯಾರೆಕ್ಟರ್ನ ಡಿಸ್ಪ್ಲೇ ಮಾಡ್ತಾ ಇದ್ರು ಅಂತಕ್ಕಂಥದ್ದನ್ನು ಈ ಒಂದು ಮನುಷ್ಯ ಅಂದರೆ ಮ್ಯಾನ್ ಇನ್ ಬ್ಲ್ಯಾಕ್ ಏನಿದಾನಲ್ವಾ ಅವನು ಇಲ್ಲಿ ಮಾಕಿಂಗ್ ಅಂದರೆ ಒಂದು ಅಣಕವನ್ನು ಮಾಡ್ತಾ ಇರೋ ರೀತಿಯಲ್ಲಿ ನಮ್ಮ ರೈಟರ್ ಈ ಒಂದು ಎಸ್ಸೆಯನ್ನು ಬರೆದಿದ್ದಾರೆ. ದ ಮ್ಯಾನ್ ಇನ್ ಬ್ಲ್ಯಾಕ್ ಹ್ಯಾಸ್ ಕಾಂಟ್ರರಿ ಕ್ವಾಲಿಟೀಸ್. ಎಸ್, ಅವನಿಗೆ ವಿರೋಧಾಭಾಸಗಳಿರ್ತವೆ, ಅಂದರೆ ಅವನು ಮಾತನಾಡೋದೇ ಒಂದು, ಅವನ ನಡವಳಿಕೆನೇ ಇನ್ನೊಂದು ಥರ ಇರುತ್ತೆ. ಹೀ ಈಸ್ ಎ ಹ್ಯೂಮ್ಯಾನಿಸ್ಟ್ ಇನ್ ಎ ನೇಷನ್ ಆಫ್ ಹ್ಯೂಮರಿಸ್ಟ್ಸ್. ಹಿ ಆಲ್ವೇಸ್ ಪ್ರಿಟೆಂಡ್ಸ್ ಟು ಬಿ ಎ ಮಿಸರ್. ಅಂದರೆ ಮೈಸರ್ ಅಂದರೆ ನಾವು ಏನು ಕನ್ನಡದಲ್ಲಿ ಜಿಪ್ಪುಣ ಅಂತ ಕರಿತೀವಿ, ಅಂದರೆ ದುಡ್ಡನ್ನು ಖರ್ಚು ಮಾಡದೇ ಇರೋನು ಅಂತೇಳಿ. ಸೊ ಇವನು ನೋಡಲಿಕ್ಕೆ ತುಂಬ ಜಿಪ್ಪುಣನ ಥರ ವರ್ತನೆಯನ್ನು ಮಾಡ್ತಾ ಇರ್ತಾನೆ, ಅಂದರೆ ದುಡ್ಡನ್ನು ಸುಲಭವಾಗಿ ಖರ್ಚು ಮಾಡೋದಿಲ್ಲ ಅಥವಾ ಯಾರಿಗೂ ಕೂಡ ಕೊಡೋದಿಲ್ಲ ಅನ್ನೋ ರೀತಿಲಿ ಮೈಸರಾಗಿ ಇವನು ಕಾಣಿಸ್ತಾ ಇರ್ತಾನೆ. ದೋ ಹೀ ಈಸ್ ಎಕ್ಸ್ಟ್ರೀಮ್ಲಿ ಜನರಸ್. ಎಸ್, ನೋಡಲಿಕ್ಕೆ ಇವನು ಜಿಪ್ಪುಣನ ಥರ ಕಂಡರೂ ಕೂಡ ಇವನು ಜನರಸ್ ಅಂದರೆ ಉದಾರ ವ್ಯಕ್ತಿ ಆಗಿರ್ತಾನೆ. ದುಡ್ಡನ್ನು ಯಾರಿಗಾದರೂ ಸಹಾಯಕ್ಕಾಗಿ ಬಳಸ್ತಾ ಇರ್ತಾನೆ. ಹಿ ಲುಕ್ಸ್ ಲೈಕ್ ಎ ಮಿಸ್ಯಾಂಥ್ರೋಪ್, ಅಂದರೆ ಮನುಷ್ಯರನ್ನು ದ್ವೇಷ ಮಾಡ್ತಕ್ಕಂತಹ ವ್ಯಕ್ತಿ ಥರ ಇವನು ನೋಡಲಿಕ್ಕೆ ಕಾಣಿಸ್ತಾ ಇರ್ತಾನೆ. ಬಟ್ ಇವನು ನಿಜವಾಗ್ಲೂ ಆ ರೀತಿ ಇರೋದಿಲ್ಲ, ಜನಗಳನ್ನು ಕಂಡ್ರೆ ಇವನಿಗೆ ತುಂಬಾ ಪ್ರೀತಿ ಇರುತ್ತೆ. ಹಿ ಟ್ರೈಸ್ ಟು ಹೈಡ್ ಹೀಸ್ ಗುಡ್ ಕ್ವಾಲಿಟೀಸ್ ಬಟ್ ಎಟ್ ಆಲ್ ಟೈಮ್ಸ್ ಹೀಸ್ ಗುಡ್ ಕ್ವಾಲಿಟೀಸ್ ಆರ್ ರಿವೀಲ್ಡ್. ಎಸ್, ಇವನು ತನ್ನ ಒಂದು ಒಳ್ಳೆಯ ಗುಣಗಳನ್ನು ಬಚ್ಚಿಡಲಿಕ್ಕೆ ತುಂಬ ಸಾರಿ ಪ್ರಯತ್ನ ಮಾಡ್ತಾನೆ. ಅಂದರೆ ತಾನೊಬ್ಬ ಉದಾರ ಅಂತಕ್ಕಂತಹ ಅಂದರೆ ಉದಾರ ನೀತಿಯನ್ನು ಏನು ಹೊಂದಿದ್ನಲ್ವ ಅದನ್ನು ಜನರ ಮುಂದೆ ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇರೋದಿಲ್ಲ. ತಾನು ಜಿಪುಣ ಅನ್ನೋ ಥರನೇ ವರ್ತನೆ ಮಾಡ್ತಾ ಇರ್ತಾನೆ. ಬಟ್ ಅವನೇನೇ ವರ್ತನೆ ಮಾಡಿದರೂ ಇವನ ಒಂದು ಉದಾರತೆ ಜನಗಳಿಗೆ ಸುಲಭವಾಗಿ ಅರ್ಥ ಆಗ್ತಾ ಇತ್ತು. ಬಟ್ ಇವನೇನು ಅಂದ್ಕೊಳ್ತಿದ್ದ, ನಾನು ಜನರಿಗೆ ನನ್ನ ಉದಾರತೆಯನ್ನು ತೋರಿಸ್ಬಾರ್ದು ಅಂತೇಳಿ ಅಂದ್ಕೊಳ್ತಾ ಇದ್ದ. ಡ್ಯೂರಿಂಗ್ ಅ ವಾಕ್ ವಿತ್ ರೈಟರ್, ದ ಮ್ಯಾನ್ ಇನ್ ಬ್ಲ್ಯಾಕ್ ಎಕ್ಸ್ಪ್ರೆಸ್ಡ್ his disapproval of helping beggars. ಎಸ್, ಒಂದು ಸಾರಿ
ನಮ್ಮ ರೈಟರ್ ಜೊತೆ ಇವನು ವಾಕ್ ಹೋಗ್ತಾ ಇರ್ತಾನೆ ಬ್ಲ್ಯಾಕ್ ಮ್ಯಾನ್. ಆವಾಗ ಏನಾಗುತ್ತೆ, ಬೆಗ್ಗರ್ಸ್ ಏನು ಕಾಣ್ತಾರಲ್ವ ಅವ್ರಿಗೆ ಯಾವ ಕಾರಣಕ್ಕೂ ಕೂಡ ದುಡ್ಡನ್ನು ಕೊಡಬಾರ್ದು ಅಂಥೇಳಿ ಇವನು ಹೇಳ್ತಾ ಇರ್ತಾನೆ. ಕ್ಲೇಮಿಂಗ್ ದ್ಯಾಟ್ ದ ಗೌರ್ನಮೆಂಟ್ ಹ್ಯಾಡ್ ಮೇಡ್ ಸಫಿಷಿಯೆಂಟ್ ಅರೇಂಜ್ಮೆಂಟ್ಸ್ ಫಾರ್ ದ ಪೂರ್. ಆಲ್ರೆಡಿ ಸರ್ಕಾರದಿಂದ ಈ ಒಂದು ಬಡ ಜನಗಳಿಗೆ ಏನು ಬೇಕೋ ಆ ಸೌಕರ್ಯಗಳೆಲ್ಲ ಸಿಗ್ತಾ ಇದ್ದಾವೆ. ಹೀಗಿದ್ರೂ ಕೂಡ ನಾವು ಈ ಒಂದು ಬೆಗ್ಗರ್ಸ್ಗಳಿಗೆ ಯಾಕೆ ದುಡ್ಡನ್ನು ಕೊಡಬೇಕು, ಸರ್ಕಾರ ಎಲ್ಲ ಕೊಡ್ತಾ ಇದೆಯಲ್ಲ ಅಂಥೇಳಿ ಅವನು ಹೇಳ್ತಾ ಇದ್ದಾನೆ. In his opinion, it is foolish of people to help beggars. ಎಸ್, ಯಾರಿಗಾದರೂ ಬೆಗ್ಗರ್ಸ್ಗೆ ಹೆಲ್ಪ್ ಮಾಡಲಿಕ್ಕೆ ಹೋದರೆ ಅದು ನಮ್ಮ ಮೂರ್ಖತನ ಆಗುತ್ತೆ. ಹಾಗಾಗಿ ನಾವು ಯಾರಿಗೂ ಕೂಡ ಹೆಲ್ಪ್ ಮಾಡಬಾರ್ದು ಅಂತೇಳಿ ಇವನು ಹೇಳ್ತಾ ಇರ್ತಾನೆ. ವೆನ್ ದ ಪುವರ್ ವರ್ ಸಪ್ಲೈಡ್ ವಿತ್ ಬೆಡ್, ಫೈರ್, ಕ್ಲಾತ್ಸ್ ಆ್ಯಂಡ್ ಫುಡ್ ಫ್ರೀ ಆಫ್ ಕಾಸ್ಟ್ ಇನ್ ಎವ್ರಿ ಪ್ಯಾರಿಶ್ ಹೌಸ್. ಎಸ್ ನೋಡಿ, ಪ್ಯಾರಿಶ್ ಹೌಸ್ ಅಂದರೆ ಒಂದು ಚರ್ಚ್ಗೆ ಸಂಬಂಧಪಟ್ಟಂತಹ ಒಂದು ಬಿಲ್ಡಿಂಗ್ ಆಗಿರುತ್ತೆ. ಅಂದರೆ ಚರ್ಚ್ ಕಡೆಯಿಂದ ಬಡ ಜನಗಳಿಗೆ ಸಹಾಯ ಆಗಲಿ ಅಂತೇಳಿ, ಅಂದರೆ ಬಡ ಜನರಿಗೆ ಬಟ್ಟೆ ಆಗಲಿ, ಅವರಿಗೆ ಊಟ ಆಗಲಿ, ಅಥವಾ ಉಳ್ಕೊಳ್ಳಿಕ್ಕೆ ವಸತಿ ಆಗಲಿ, ಇಂಥ ಎಲ್ಲ ಸೌಕರ್ಯಗಳನ್ನು ಕೂಡ ಈ ಒಂದು ಪ್ಯಾರಿಶ್ ಹೌಸ್ ಅಂದರೆ ಬಡವರನ್ನು ಗುರುತಿಸಿ ಅವರಿಗೆ ಆಶ್ರಯವನ್ನು ಕೊಡ್ತಕ್ಕಂತಹ ಸ್ಥಳ ಇದಾಗಿರುತ್ತೆ. ಸೊ ಅಲ್ಲೆಲ್ಲ ಸಿಗ್ತಾ ಇದೆ. ಇಷ್ಟಿದ್ದು ಕೂಡ ಬೆಗ್ಗರ್ಸ್ಗಳಿಗೆ ಯಾಕೆ ದುಡ್ಡು ಕೊಡಬೇಕು ಅಂತಕ್ಕಂತಹ ಒಂದು ಪ್ರಶ್ನೆ ಈ ಒಂದು ಬ್ಲ್ಯಾಕ್ ಮ್ಯಾನ್ದು ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಈ ಕಂಡೆಮ್ಡ್ ಅಂದರೆ ವಿರೋಧ ಮಾಡ್ತಕ್ಕಂಥದ್ದು. ಯಾವುದನ್ನು ವಿರೋಧಿಸ್ತಾ ಇದ್ದಾನೆ ನೋಡಿ, ದ ಜುಡಿಷಿಯಲ್ ಸಿಸ್ಟಮ್, ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ಇವನು ಬೈತಾ ಇದ್ದಾನೆ. ವಿಚ್ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ವ್ಯಾಗ್ರೆಂಟ್ಸ್. ಎಸ್, ಈ ಒಂದು ನ್ಯಾಯಾಂಗ ವ್ಯವಸ್ಥೆ ಯಾಕೆ ಬೈತಾ ಇದ್ದಾನೆ ಅಂದರೆ, ಈ ವ್ಯಾಗ್ರೆಂಟ್ಸ್ ಅಂದರೆ ಏನೂ ದುಡಿದೇನೆ ಸುಮ್ಮನೆ ಬೀದಿ ತಿರುಗಿಕೊಂಡು ಸಿಕ್ಕಿದ್ದನ್ನು ತಿನ್ಕೊಂಡು ಕಂಡಲ್ಲಿ ಭಿಕ್ಷೆ ಬೇಡ್ತಕ್ಕಂತಹ ಜನಗಳನ್ನು ವ್ಯಾಗ್ರೆಂಟ್ಸ್ ಅಂತ ಕರಿತೇವೆ. ಸೊ ಇಂಥ ಜನಗಳನ್ನು ಹಿಡಿದು ಶಿಕ್ಷೆ ಕೊಡೋದಿಲ್ವಲ್ಲ ಅಂತಕ್ಕಂತಹ ಕೋಪ ಅವನಿಗೆ ಇದೆ. ಹಾಗಾಗಿ ಆ ಒಂದು ಜುಡಿಷಿಯಲ್ ಸಿಸ್ಟಮನ್ನು ಕೂಡ ಬೈತಾ ಇದ್ದಾನೆ. ಹೂ ವರ್ ಬರ್ಡನ್ ಅಪಾನ್ ಹಾರ್ಡ್ ವರ್ಕಿಂಗ್ ಪೀಪಲ್. ಈ ರೀತಿಯ ಈ ತಿರುಗಾಡ್ಕೊಂಡು ತಿಂತಕ್ಕಂಥ ಜನಗಳೇನಿದ್ದಾರೋ ಇವರು ತುಂಬ ಹೊರೆ ಆಗ್ತಾರೆ. ಯಾರಿಗೆಪ್ಪ ಅಂದರೆ ಯಾರು ಕಷ್ಟಪಟ್ಟು ದುಡಿತಾ ಇರ್ತಾರಲ್ವ ಅವ್ರಿಗೆ ಇವರು ಹೊರೆ ಆಗ್ತಾರೆ. ಹಾಗಾಗಿ ಈ ಒಂದು ನ್ಯಾಯಾಂಗ ವ್ಯವಸ್ಥೆ ಇವರನ್ನೆಲ್ಲ ಹಿಡಿದ್ಬಿಟ್ಟು ಶಿಕ್ಷೆ ಕೊಡಬೇಕು ಅಂತಕ್ಕಂಥದ್ದು ಈ ಮ್ಯಾನ್ ಇನ್ ಬ್ಲ್ಯಾಕ್ನ ಅಭಿಪ್ರಾಯ ಆಗಿರುತ್ತೆ. ಹಿ ಆಲ್ಸೋ ಕಂಡೆಮ್ಡ್ ದೋಸ್ ಹೂ ಎನ್ಕರೇಜ್ಡ್ ಐಡಲ್ನೆಸ್. ಯಾರಾದರೂ ಈ ಒಂದು ಐಡಲ್ನೆಸ್ ಅಥವಾ ಲೇಜಿತನವನ್ನು ಸಪೋರ್ಟ್ ಮಾಡಿದ್ದೆ ಆದರೆ ಅದಕ್ಕೂ ಕೂಡ ನಮ್ಮ ಮ್ಯಾನ್ ಇನ್ ಬ್ಲ್ಯಾಕ್ ಬೈತಾ ಇದ್ದಾನೆ. ಎಕ್ಸ್ಟ್ರಾವೆಗೆನ್ಸ್ ಅಂದರೆ ತುಂಬ ಅತಿಯಾಗಿರ್ತಕ್ಕಂತಹ ದುಂದು ವೆಚ್ಚವನ್ನು ಮಾಡ್ತಕ್ಕಂತಹ ಜನಗಳು, ಅಂದರೆ ಅನಾವಶ್ಯಕವಾಗಿ ದುಡ್ಡನ್ನು ಖರ್ಚು ಮಾಡ್ತಾರಲ್ವ ಅವರನ್ನು ಕೂಡ ಬೈತಾ ಇದ್ದಾನೆ. ಆ್ಯಂಡ್ ಇಂಪೋಸ್ಚರ್ ಕ್ಲೇಮಿಂಗ್ ದೇ ಡಿಸರ್ವ್ಡ್ ಪ್ರಿಸನ್ ಇನ್ಸ್ಟೆಡ್ ಆಫ್ ಹೆಲ್ಪ್. ಇಂಥ ಜನಗಳನ್ನು ಹಿಡಿದ್ಬಿಟ್ಟು ಅವ್ರನ್ನ ಜೈಲಿಗೆ ಹಾಕಿಬಿಡಬೇಕು, ಅವ್ರಿಗೆ ಯಾವುದೇ ಸಹಾಯ ಮಾಡಬಾರ್ದು ಅಂತೇಳಿ ಹೇಳ್ತಾ ಇದ್ದಾನೆ ನಮ್ಮ ಮ್ಯಾನ್ ಇನ್ ಬ್ಲ್ಯಾಕ್. ಈ ರೀತಿ ಇಬ್ಬರು ಕೂಡ ಮಾತನಾಡಿಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಅದೇ ಟೈಮ್ಗೆ ಇಲ್ಲಿ ಒಂದು ಇನ್ಸಿಡೆಂಟ್ ನಡೀತಾ ಇದೆ. ಏನು ಇನ್ಸಿಡೆಂಟು ನೋಡಿ. At that time, an old beggar appears in front of them. ಹೀಗೆ ಹೋಗ್ತಾ ಇರಬೇಕಾದ್ರೆ ಒಬ್ಬ ಓಲ್ಡ್ ಮ್ಯಾನ್ ಬೆಗ್ಗಿಂಗ್ ಮಾಡ್ತಾ ಇರ್ತಾನೆ. ನೀವು ಚಿತ್ರದಲ್ಲಿ ಗಮನಿಸ್ಬೋದು. ಈ ರೀತಿಯಾಗಿರ್ತಕ್ಕಂತಹ ಬೆಗ್ ಮಾಡ್ತಕ್ಕಂತಹ ವ್ಯಕ್ತಿ ಅವ್ರ ಮುಂದೆ ಕಾಣಿಸ್ಕೊಳ್ತಾನೆ. He says his pathetic situation of begging for his dying wife and 5 hungry children. ತನ್ನ ಒಂದು ಕಂಡೀಷನನ್ನು ಅವನು ಇವ್ರ ಮುಂದೆ ಹೇಳ್ತಾ ಇದ್ದಾನೆ. ಅವನೊಂದು ಪ್ಯಾಥೆಟಿಕ್ ಅಂದರೆ ತುಂಬ ಕೆಟ್ಟದಾಗಿರ್ತಕ್ಕಂತಹ ಒಂದು ಸಿಚುವೇಶನ್ ಬಗ್ಗೆ ಹೇಳ್ತಾ ಇದ್ದಾನೆ. ಹೀಗೆ ಭಿಕ್ಷೆ ಮಾಡಲಿಕ್ಕೆ ಅಂದರೆ ಬೆಗ್ಗಿಂಗ್ ಮಾಡಲಿಕ್ಕೆ ಕಾರಣ ಏನು ಅಂತ ಅವನು ಹೇಳ್ತಾ ಹೋಗ್ತಾನೆ. ಹೀ ಈಸ್ ಬೆಗ್ಗಿಂಗ್ ಬಿಕಾಸ್ ಆಫ್ ಹೀಸ್ ಡೈಯಿಂಗ್ ವೈಫ್. ನನ್ನ ಹೆಂಡತಿ ಸತ್ತು ಹೋಗೋ ರೀತಿಲಿದ್ದಾಳೆ, ಅಂದರೆ ಅವಳಿಗೆ ಹುಷಾರಿಲ್ಲ, ಮೇ ಬಿ ಈಗ ಆಲ್ರೆಡಿ ಅವಳು ಸಾವಿನ ಒಂದು ಅಂಚಿನಲ್ಲಿದ್ದಾಳೆ. ಆ್ಯಂಡ್ 5 ಹಂಗ್ರಿ ಚಿಲ್ಡ್ರನ್, ಮತ್ತು 5 ಹಸಿದಿರ್ತಕ್ಕಂತಹ ಮಕ್ಕಳು ಮನೆಯಲ್ಲಿದ್ದಾವೆ, ಅವರಿಗೋಸ್ಕರ ನಾನು ಭಿಕ್ಷೆಯನ್ನು ಬೇಡ್ತಾ ಇದ್ದೇನೆ ಅಂಥೇಳಿ ಇವರ ಮುಂದೆ ಹೇಳ್ತಾನೆ. ದ ರೈಟರ್ ವಾಸ್ ಅನ್ಮೂವ್ಡ್ ಬೈ ದ ಓಲ್ಡ್ ಮ್ಯಾನ್ಸ್ ಫಾಲ್ಸ್ ಸ್ಟೋರಿ. ಎಸ್, ನಮ್ಮ ರೈಟರ್ ಏನು ಮ್ಯಾನ್ ಇನ್ ಬ್ಲ್ಯಾಕ್ ಜೊತೆ ಹೋಗ್ತಾ ಇದ್ದಾರೋ ಈ ಒಂದು ಬೆಗ್ಗರ್ನ ಒಂದು ಕಂಡೀಷನನ್ನು ನೋಡಿಬಿಟ್ಟು ಇವ್ರಿಗೇನು ಅನಿಸೋದೇ ಇಲ್ಲ ರೈಟರ್ಗೆ. ಅದರಿಂದ ಯಾವುದೇ ಕರುಣೆ ಕೂಡ ಬರೋದಿಲ್ಲ. ಆ ಬೆಗ್ಗರ್ ಮೇಲೆ ನಿಜವಾಗ್ಲೂ ಈ ಒಂದು ರೈಟರ್ಗೆ ಕೋಪ ಇರುತ್ತೆ. ಬಟ್ ದ ಮ್ಯಾನ್ ಇನ್ ಬ್ಲ್ಯಾಕ್ ವಾಸ್ ಮೂವ್ಡ್ ವಿತ್ ಪಿಟಿ. ನಮ್ಮ ಮ್ಯಾನ್ ಇನ್ ಬ್ಲ್ಯಾಕ್ ಬೆಗ್ಗರ್ಸ್ನೇನು ಇಷ್ಟೊತ್ತು ಬೈತಾ ಇದ್ನಲ್ವ, ಈಗ ಮನಸ್ಸಲ್ಲಿನೇ ಈ ವ್ಯಕ್ತಿಯ ಬಗ್ಗೆ ಕರುಣೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಬಟ್ ಅದನ್ನು ರೈಟರ್ ಮುಂದೆ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ಅವನು ಮನಸ್ಸಲ್ಲೇ ಮಾತ್ರ ಕರುಣೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಹಿ ವಾಂಟ್ಸ್ ಟು ಹೆಲ್ಪ್ ಹಿಮ್ ಬಟ್ ಹಿ ಡಸ್ ನಾಟ್ ನೋ ಹೌ ಟು ಹೆಲ್ಪ್ ಹಿಮ್ ಇನ್ ಫ್ರಂಟ್ ಆಫ್ ದ ರೈಟರ್. ಏನಾದರೂ ಮಾಡಿ ಈ ಬೆಗ್ಗರ್ಗೆ ನಾನು ಸಹಾಯ ಮಾಡಬೇಕಲ್ಲ ಅಂತಕ್ಕಂತಹ ಒಂದು ಮನಸ್ಥಿತಿ ಬರುತ್ತೆ. ಬಟ್ ನೋಡಿ, ಇಷ್ಟೊತ್ತು ಅವನು ಬೆಗ್ಗರ್ಸ್ನ ಬೈದಿದ್ದಾನೆ ನಮ್ಮ ರೈಟರ್ ಮುಂದೆ. ಈಗ ಡೈರೆಕ್ಟಾಗಿ ದುಡ್ಡನ್ನು ತೆಗೆದುಕೊಂಡು ಆ ಬೆಗ್ಗರ್ಗೆ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದರೆ ಇಷ್ಟೊತ್ತು ಬೈದಿದ್ದಾನೆ. ಅದು ಹೇಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ, ಇವನು ಎಷ್ಟು ನಾಟಕ ಮಾಡ್ತಾ ಇದ್ದಾನೆ ಅಂಥೇಳಿ ಆ ರೈಟರ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಏನಾದರೂ ಮಾಡಿ
ಈ ರೈಟರ್ಗೆ ಗೊತ್ತಾಗದಾಗೆ ನಾನು ಇವನಿಗೆ ಹೆಲ್ಪ್ ಮಾಡಬೇಕು ಅಂತಕ್ಕಂತಹ ಒಂದು ಆಸೆ ನಮ್ಮ ಮ್ಯಾನ್ ಇನ್ ಬ್ಲ್ಯಾಕಿಗೆ ಬರ್ತಾ ಇದೆ. ಸೊ ಇಲ್ಲೇ ನಮಗೆ ಅರ್ಥ ಆಗುತ್ತೆ ಏನಪ್ಪ ಅಂದರೆ ಅವನು ಏನು ನಡವಳಿಕೆ ಯಾವ ರೀತಿ ಇತ್ತು, ಇಷ್ಟೊತ್ತು ಬೈತಾ ಇದ್ದಾನೆ ಬೆಗ್ಗರ್ಸ್ನ ಅನ್ನೋ ರೀತಿಲಿ, ಬಟ್ ಅವನ ಮನಸ್ಸು ಹಾಗಿಲ್ಲ. ಅವನು ಅನ್ಕೈಂಡ್ ಆಗಿ ಕಂಡ್ರೂ ಕೂಡ ಈಗ ಕೈಂಡ್ನೆಸ್ ಅವನ ಮನಸ್ಸಲ್ಲಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಆನ್ ಅಂಡರ್ಸ್ಟ್ಯಾಂಡಿಂಗ್ ಹಿಮ್ ದ ರೈಟರ್ ಪ್ರಿಟೆಂಡ್ಸ್ ಬೈ ಲುಕಿಂಗ್ ಎಟ್ ಅನದರ್ ಸೈಡ್. ಈ ವಿಷಯ ನಮ್ಮ ರೈಟರ್ಗೆ ಅರ್ಥ ಆಗುತ್ತೆ. ಅಂದರೆ ಈ ಮ್ಯಾನ್ ಇನ್ ಬ್ಲ್ಯಾಕ್ ಸಹಾಯ ಮಾಡಬೇಕು ಅಂತಕ್ಕಂತಹ ಮನಸ್ಸು ಇವನಿಗೆ ಬಂದಿದೆ ಅನ್ನೋದು ರೈಟರ್ಗೆ ಅರ್ಥ ಆಗುತ್ತೆ. ಸೊ ಅವ್ರೇನು ಮಾಡ್ತಾರೆ ಅಂದರೆ ಸುಮ್ಮನೆ ಒಂದು ನಾಟಕವನ್ನು ಮಾಡ್ತಾರೆ. ಅದೇನಪ್ಪ ಅಂದರೆ ತಾವೆಲ್ಲೋ ನೋಡ್ತಾ ಇದ್ದೇವೆ ಅಂದರೆ ಈ ಒಂದು ಮ್ಯಾನ್ ಇನ್ ಬ್ಲ್ಯಾಕ್ ಕಡೆ ನಾನು ಗಮನಿಸ್ತಾ ಇಲ್ಲ ಅನ್ನೋ ರೀತಿಲಿ ಬೇರೆ ಕಡೆ ನೋಡಿಕೊಂಡು ನಿಂತ್ಕೊಳ್ತಾರೆ. ಅವ್ರಿಗೆ ಗೊತ್ತಿದೆ ನಾನು ಬೇರೆ ಕಡೆ ನೋಡಿದರೆ ಈ ಮ್ಯಾನ್ ಇನ್ ಬ್ಲ್ಯಾಕ್ ಖಂಡಿತವಾಗ್ಲೂ ಕೂಡ ಸಹಾಯ ಮಾಡ್ತಾನೆ ಅಂತಕ್ಕಂಥದ್ದು. ಹಾಗಾಗಿ ಬೇರೆ ಕಡೆ ನೋಡ್ತಾ ನಿಂತ್ಕೊಳ್ತಾರೆ. ದ ಮ್ಯಾನ್ ಇನ್ ಬ್ಲ್ಯಾಕ್ ಯೂಸಸ್ ದಿಸ್ ಅಪಾರ್ಚುನಿಟಿ. ಇದೇ ಸಮಯಕ್ಕೆ ಕಾಯ್ತಾ ಇದ್ದಂತಹ ನಮ್ಮ ಮ್ಯಾನ್ ಇನ್ ಬ್ಲ್ಯಾಕ್ ಏನು ಮಾಡ್ತಾರೆ, ಸೀಕ್ರೆಟ್ಲಿ ಗಿವ್ಸ್ ಅ ಸಿಲ್ವರ್ ಕಾಯಿನ್, ಒಂದು ಬೆಳ್ಳಿಯ ಕಾಯಿನನ್ನು ಆ ಓಲ್ಡ್ ಬೆಗ್ಗರ್ ಏನಿದ್ನಲ್ವಾ ಅವನಿಗೆ ಬೆಳ್ಳಿ ಕಾಯಿನನ್ನು ಕೊಡ್ತಾ ಇದ್ದಾರೆ. ಅದನ್ನು ಸೀಕ್ರೆಟಾಗಿ ಅಂದರೆ ರೈಟರ್ಗೆ ಗೊತ್ತಾಗದ ರೀತಿಯಲ್ಲಿ. ಹೌಎವರ್ ಹಿ ಸ್ಕೋಲ್ಡ್ಸ್ ಹಿಮ್ ಫಾರ್ ಟೆಲಿಂಗ್ ಫಾಲ್ಸ್ ಸ್ಟೋರೀಸ್. ಎಸ್ ನೋಡಿ, ಸಿಲ್ವರ್ ಕಾಯಿನನ್ನು ಕೊಡ್ತಾನೆ, ಕೊಟ್ಬಿಟ್ಟು ಏನು ಮಾಡ್ತಾನೆ, ಸುಮ್ಮನೆ ಅವನನ್ನು ಬೈತಾನೆ. ಏನೇನೋ ಸುಳ್ಳು ಹೇಳ್ತೀರಾ ಅಂದರೆ ಏನು ಸ್ಟೋರಿ ಹೇಳಿದ್ನಲ್ವಾ, ನನಗೆ 5 ಮಕ್ಕಳು ಹಸಿವಿನಿಂದ ಸಾಯ್ತಾ ಇದ್ದಾವೆ ಮತ್ತು ನನ್ನ ಹೆಂಡತಿ ಕೂಡ ಸತ್ತೋಗೋ ರೀತಿಲಿ ಇದ್ದಾಳೆ, ಹಾಗಾಗಿ ನನಗೆ ಭಿಕ್ಷೆ ಕೊಡಿ ಅಂತ ಏನು ಕೇಳಿದ್ನೋ ಇದೆಲ್ಲ ಸುಳ್ಳು ಹೇಳ್ತೀಯಾ ಹಾಗೆ ಹೀಗೆ ಅಂದ್ಕೊಂಡು ಸುಮ್ಮನೆ ಬೈತಾನೆ. ಬಟ್ ಅವನು ಮೇಲ್ಗಡೆ ಏನೇ ಬೈದರೂ ಮನಸ್ಸಲ್ಲಿ ಆ ಬೆಗ್ಗರ್ ಕುರಿತು ಒಂದು ಕರುಣೆ ಅಂತಕ್ಕಂಥದ್ದು ನಮ್ಮ ಮ್ಯಾನ್ ಇನ್ ಬ್ಲ್ಯಾಕ್ನಲ್ಲಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಪಾಯಿಂಟ್, ದ ಮ್ಯಾನ್ ಇನ್ ಬ್ಲ್ಯಾಕ್ ಥಿಂಕ್ಸ್ ದ್ಯಾಟ್ ದ ರೈಟರ್ ಡಿಡ್ ನಾಟ್ ನೋಟಿಸ್ ಹಿಸ್ ಚಾರಿಟಿ. ಎಸ್, ನಮ್ಮ ಮ್ಯಾನ್ ಇನ್ ಬ್ಲ್ಯಾಕ್ ಏನು ಅಂದ್ಕೊಳ್ತಾನೆ, ನಮ್ಮ ರೈಟರ್ಗೆ ಈ ವಿಷಯ ಗೊತ್ತಾಗಿಲ್ಲ, ನಾನೇನು ಬೆಳ್ಳಿ ಕಾಯಿನ್ ಕೊಟ್ಟಿದ್ದೀನಲ್ವಾ ಇದು ತಿಳಿದಿಲ್ಲ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ. ಆ್ಯಂಡ್ ಸ್ಟಾರ್ಟ್ಸ್ ಟು ಅಟ್ಯಾಕ್ ದ ಬೆಗ್ಗರ್ಸ್ ಬೈ ಹೀಸ್ ವರ್ಡ್ಸ್. ಎಸ್, ಅವನ ಮುಂದೆನೂ ಕೂಡ ರೈಟರ್ ಮುಂದೆನೂ ಕೂಡ ಮ್ಯಾನ್ ಇನ್ ಬ್ಲ್ಯಾಕ್ ಆ ಬೆಗ್ಗರ್ನನ್ನು ಬೈತಾ ಇದ್ದಾನೆ. ಹಿ ಆಲ್ಸೋ ಆ್ಯಡ್ಸ್ ಬೆಗ್ಗರ್ಸ್ ಶುಡ್ ಬಿ ಪುಟ್ ಇನ್ ಪ್ರಿಸನ್. ಈ ಬೆಗ್ಗರ್ಸ್ನೆಲ್ಲ ತಗೊಂಡೋಗಿ ಜೈಲಿಗೆ ಹಾಕಿಬಿಡಬೇಕು ಅಂಥೇಳಿ ಸುಮ್ಮನೆ ರೈಟರ್ ಮುಂದೆ ಹೇಳ್ತಾ ಇದ್ದಾನೆ ಕೋಪದಲ್ಲಿ. ದೆನ್ ಹಿ ಟೆಲ್ಸ್ 2 ಸ್ಟೋರೀಸ್ ಆಫ್ ಲೇಡೀಸ್ ರಾಬ್ಡ್ ಬೈ ಬೆಗ್ಗರ್ಸ್. ಎಸ್, ಇಬ್ಬರು ಲೇಡೀಸನ್ನು ಮಹಿಳೆಯರನ್ನ ಯಾವ ರೀತಿ ಈ ಬೆಗ್ಗರ್ಸ್ಗಳು ರಾಬಿಂಗ್ ಅಂದರೆ ಅವರಲ್ಲಿರ್ತಕ್ಕಂತಹ ಅಂದರೆ ಲೇಡಿಗಳಲ್ಲಿರ್ತಕ್ಕಂಥ ದುಡ್ಡನ್ನು ಆಭರಣಗಳನ್ನ ಯಾವ ರೀತಿ ದೊಚ್ಕೊಂಡು ಹೋದರು. ಸೊ ಎಷ್ಟೊಂದು ಕೆಟ್ಟವ್ರು ಇವರು ಬೆಗ್ಗರ್ಸ್ ಅಂಥೇಳಿ ರೈಟರ್ ಮುಂದೆ 1-2 ಸ್ಟೋರಿಗಳನ್ನು ಹೇಳ್ತಾನೆ. ವೆನ್ ಹಿ ಸ್ಟಾರ್ಟ್ಸ್ ಎನದರ್ ಸ್ಟೋರಿ ಅಂದರೆ 2 ಸ್ಟೋರಿಗಳನ್ನು ಆಲ್ರೆಡಿ ಹೇಳಿದ್ದಾನೆ ಆ ಬೆಗ್ಗರ್ಸ್ ಎಷ್ಟು ಕೆಟ್ಟವರು ಅಂತೇಳಿ. ಸೊ ಈಗ 3ನೇ ಸ್ಟೋರಿಯನ್ನು ಮತ್ತೆ ಹೇಳಲಿಕ್ಕೆ ಹೊರಡ್ತಾನೆ. ಎ ಸೇಲರ್ ವಿತ್ ಎ ವುಡನ್ ಲೆಗ್ ಆಸ್ಕ್ಸ್ ಫಾರ್ ಹೆಲ್ಪ್. ಅದೇ ಸಮಯಕ್ಕೆ ಒಬ್ಬ ಸೇಲರ್ ಅಂದರೆ ಹಿಂದೆ ನಾವಿಕನಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಅಲ್ಲಿ ಬರ್ತಾನೆ. ಅವನು ವುಡನ್ ಲೆಗ್ ಅಂದರೆ ಕುಂಟುತ್ತಾ ಒಂದು ಕಟ್ಟಿಗೆಯ ಕೋಲನ್ನು ಹಿಡ್ಕೊಂಡು ಬರ್ತಾ ಇದ್ದಾನೆ. ದ ರೈಟರ್ ಅಡ್ವಾನ್ಸ್ಡ್ ವಿತೌಟ್ ಟೇಕಿಂಗ್ ನೋಟಿಸ್ ಆಫ್ ಹಿಮ್. ಎಸ್, ರೈಟರ್ ಏನು ಮಾಡ್ತಾರೆ, ಆ ವುಡನ್ ಲೆಗನ್ನು ಹಿಡ್ಕೊಂಡು ನಡ್ಕೊಂಡು ಬರ್ತಕ್ಕಂತಹ ಆ ಸೇಲರ್ ಕಡೆ ಗಮನಿಸೋದಿಲ್ಲ. ಬಟ್ ನಮ್ಮ ಮ್ಯಾನ್ ಇನ್ ಬ್ಲ್ಯಾಕ್ ಏನಿದಾನೋ ಅವನು ಮಾತ್ರ ಮತ್ತೆ ಈ ಒಬ್ಬ ಓಲ್ಡ್ ಅಥವಾ ಸೇಲರ್ ಏನು ಹೋಗ್ತಾ ಇದ್ನಲ್ವಾ ಕಾಲಿಲ್ದೇನೆ ಕುಂತ್ಕೊಂಡು ಅವನ ಕಡೆ ಗಮನಿಸ್ತಾ ಇದ್ದಾರೆ. ಬಟ್ ದ ಮ್ಯಾನ್ ಇನ್ ಬ್ಲ್ಯಾಕ್ ಸ್ಟೆಪ್ಡ್ ಅಂದರೆ ಅವನ ಕಡೆ ಬರ್ತಾನೆ. ಆ್ಯಂಡ್ ಆಸ್ಕ್ಡ್ ಹಿಮ್ ಹೌ ಹಿ ಬಿಕೇಮ್ ಡಿಸೇಬಲ್ಡ್. ಈ ರೀತಿ ಯಾಕಾಯಿತು, ನೀನು ಕಾಲು ಮುರಿಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ಕೇಳ್ತಾನೆ. ಅಂದರೆ ನೋಡಿ, ಅವನಿಗೆ ಈ ವ್ಯಕ್ತಿಯ ಬಗ್ಗೆ ಕರುಣೆ ಮೂಡಿದೆ, ಕುಂಟ್ತಾ ಹೋಗ್ತಾ ಇರತಕ್ಕಂತಹ ವ್ಯಕ್ತಿಯ ಬಗ್ಗೆ ಒಂದು ಮರ್ಸಿಯನ್ನು ತೋರಿಸ್ತಾ ಇದ್ದಾನೆ, ಅವನ ಲೈಫ್ ಸ್ಟೋರಿಯನ್ನು ಕೇಳ್ತಾ ಇದ್ದಾನೆ, ಆ ಒಂದು ಘಟನೆಗೆ ಕಾರಣ ಏನು ಅಂತಕ್ಕಂಥದ್ದನ್ನು ನೀವು ಚಿತ್ರದಲ್ಲಿ ಗಮನಿಸ್ಬೋದು. ನಮ್ಮ ಒಂದು ಇಮ್ಯಾಜಿನೇಷನ್ ಪಿಕ್ಚರ್ ಇದಾಗಿದೆ. ಸೊ ಆ ಸೇಲರ್ ಹೇಳ್ತಾನೆ, ಏನು ಹೇಳ್ತಾನೆ ನೋಡಿ, ದ ಸೇಲರ್ ರಿಪ್ಲೈಡ್ ದ್ಯಾಟ್ he had lost his leg in defending those who did nothing at home and was left to die or live on beggary without pension or compensation. ಎಸ್, ತಾನು ಹಿಂದೆ ಒಬ್ಬ ಸೈನಿಕ ಆಗಿರ್ತಕ್ಕಂಥದ್ದನ್ನು ಈ ಸೇಲರ್ ಹೇಳ್ತಾನೆ. ದೇಶಕ್ಕೋಸ್ಕರ ಡಿಫೆಂಡಿಂಗ್ ಅಂದರೆ ಇಲ್ಲಿ ಒಬ್ಬ ಸೈನಿಕ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಈ ಒಂದು ದೇಶದ ರಕ್ಷಣೆಗೆ ನಾನು ನಿಯೋಜಿಸಲ್ಪಟ್ಟಿದ್ದೆ, ಅಂಥ ಸಂದರ್ಭದಲ್ಲಿ ಯುದ್ಧದಲ್ಲಿ ನಾನು ನನ್ನ ಕಾಲನ್ನು ಕಳ್ಕೋಬೇಕಾಯಿತು. ಸೊ ನಾನು ಯುದ್ಧದಲ್ಲಿ ಕಾಲನ್ನು ಕಳೆದುಕೊಂಡು ಈ ದೇಶಕ್ಕಾಗಿ ನಾನು ತ್ಯಾಗವನ್ನು ಮಾಡಿದರೂ ಕೂಡ ಈ ದೇಶದಿಂದ ನನಗೆ ಒಂದು ಕಾಂಪನ್ಸೇಷನ್ ಅಥವಾ ಪರಿಹಾರ ಸಿಕ್ಕೇ ಇಲ್ಲ, ಪೆನ್ಷನ್ ಕೂಡ ಸಿಗ್ತಾ ಇಲ್ಲ. ಹೀಗೆ ಅನೇಕ ಜನಗಳು ಮನೆಯಲ್ಲಿ ದರಿದ್ರರಾಗಿ ಜೀವನ ಮಾಡ್ತಾ ಇರ್ತಾರೆ, ಯಾವುದೇ ಕೆಲಸ ಮಾಡ್ದೇ ಬೇಜವಾಬ್ದಾರಿಯಿಂದ ಲೇಜಿತನದಿಂದ ಬದುಕ್ತಾ ಇದ್ದಾರೆ. ಇಂಥವರ ರಕ್ಷಣೆಗೋಸ್ಕರ ನಾನು ನನ್ನ ಕಾಲನ್ನೇ ಕಳೆದುಕೊಂಡಿದ್ದೇನೆ, ಬಟ್ ಇದಕ್ಕೆ ಪರಿಹಾರವಾಗಿ ನನಗೇನೂ ಸಿಕ್ಕಿಲ್ಲ ಅಂತಕ್ಕಂಥದ್ದನ್ನು ಆ ಸೇಲರ್ ತುಂಬ ನೋವಿನಿಂದಾನೇ ನಮ್ಮ ಮ್ಯಾನ್ ಇನ್ ಬ್ಲ್ಯಾಕ್ಗೆ ಹೇಳ್ತಾನೆ.
ಹೀಗೆ ಅಲ್ವಾ, ಎಷ್ಟೋ ಸೈನಿಕರು ನಮಗೋಸ್ಕರ ಗಡಿಯಲ್ಲಿ ನಿಂತ್ಕೊಂಡು ನಮ್ಮನ್ನು ಕಾಯ್ತಾ ಇರ್ತಾರೆ. ಬಟ್ ಅನೇಕ ವ್ಯಕ್ತಿಗಳು ಈ ಸಮಾಜದಲ್ಲಿ ತುಂಬ ಲೇಜಿಯಾಗಿ ವರ್ತನೆ ಮಾಡ್ತಾ ಸಮಾಜಘಾತಕರಾಗಿ ಬದಲಾಗ್ತಾರೆ. ದಿಸ್ ಈಸ್ ರಿಯಲಿ ಟ್ರಾಜಿಡಿ. ನೆಕ್ಸ್ಟ್ ಪಾಯಿಂಟ್, ಆನ್ ಹಿಯರಿಂಗ್ ದಿಸ್ ದ ಮ್ಯಾನ್ ಇನ್ ಬ್ಲ್ಯಾಕ್ ಈಸ್ ರಿಯಲಿ ಟಚ್ಡ್. ಈ ಕತೆ ಕೇಳಿದಂತಹ ನಮ್ಮ ಮ್ಯಾನ್ ಇನ್ ಬ್ಲ್ಯಾಕಿಗೆ ತುಂಬಾ ಮನಸ್ಸಿಗೆ ನೋವಾಗುತ್ತೆ. ಹಿ ವಾಂಟ್ಸ್ ಟು ಹೆಲ್ಪ್ ಹಿಮ್. ಏನಾದರೂ ಮಾಡಿ ಈ ಸೇಲರ್ಗೆ ನಾನು ಸಹಾಯ ಮಾಡಬೇಕು ಅಂತೇಳಿ ಮನಸ್ಸಲ್ಲೇ ಅಂದ್ಕೊಳ್ತಾನೆ. ಇನ್ಸ್ಟಾಂಟ್ಲಿ ಅಂದರೆ ತಕ್ಷಣವೇ. ಹಿ ಆಸ್ಕ್ಸ್ ದ ಮ್ಯಾಚ್ ಬಾಕ್ಸ್ ಆಫ್ ದ ಸೇಲರ್. ಆ ಸೇಲರ್ ಕಡೆ ಇದ್ದಂತಹ ಒಂದು ಮ್ಯಾಚ್ ಬಾಕ್ಸನ್ನು ಕೇಳ್ತಾರೆ. ದ ಸೇಲರ್ ಆಸ್ಕ್ಸ್ ಹಿಮ್ ಅ ಶಿಲ್ಲಿಂಗ್ ಫಾರ್ ಇಟ್. ಎಸ್, ಈ ಒಂದು ಮ್ಯಾಚ್ ಬಾಕ್ಸ್ ಬೇಕು ಅಂದರೆ ಒಂದು ಶಿಲ್ಲಿಂಗನ್ನು ನೀವು ಕೊಡಬೇಕಾಗುತ್ತೆ ಅಂತ ಕೇಳ್ತಾರೆ. ಶಿಲ್ಲಿಂಗ್ ಅಂದರೆ ₹1 ಅಂತೇಳಿ ನಾವು ಅರ್ಥ ಮಾಡ್ಕೋಬೋದು. ಅದು ಅಮೌಂಟ್ ಅಂತ ಅರ್ಥ ಮಾಡ್ಕೊಳ್ಳಿ. ದ ಮ್ಯಾನ್ ಇನ್ ಬ್ಲ್ಯಾಕ್ ವಿತೌಟ್ ಹೆಜಿಟೇಷನ್ ಗಿವ್ಸ್ ಇಟ್ ಟು ಹಿಮ್. ಎಸ್, ಏನು ಒಂದು ಶಿಲ್ಲಿಂಗನ್ನು ಕೇಳಿದ್ನೋ ಮ್ಯಾಚ್ ಬಾಕ್ಸ್ಗೆ ಹಾಗೆ, ಸೊ ನಮ್ಮ ಮ್ಯಾನ್ ಇನ್ ಬ್ಲ್ಯಾಕ್ ಆ ಒಂದು ಶಿಲ್ಲಿಂಗನ್ನು ಆ ಒಬ್ಬ ಸೇಲರ್ಗೆ ಕೊಟ್ಬಿಡ್ತಾರೆ. ಒಂದೇ ಕ್ಷಣನೂ ಯೋಚನೆ ಮಾಡ್ದೇನೆ. ಇದೊಂದು ಮತ್ತೊಂದು ಇನ್ಸಿಡೆಂಟ್ ಆಗಿದೆ. ಮ್ಯಾನ್ ಇನ್ ಬ್ಲ್ಯಾಕ್ ಎಷ್ಟೊಂದು ಉದಾರಿಯಾಗಿದ್ದ, ಒಳ್ಳೆ ವ್ಯಕ್ತಿ ಆಗಿದ್ದ ಅಂತ ಅನ್ಲಿಕ್ಕೆ. ಇನ್ನು ನೆಕ್ಸ್ಟ್ ಪಾಯಿಂಟ್ಗಳನ್ನು ಗಮನಿಸಿ. ದೆನ್ ಹಿ ಹ್ಯಾಪನ್ಸ್ ಟು ಸಿ ಆನ್ ಓಲ್ಡ್ ವುಮೆನ್ ಇನ್ ರ್ಯಾಗ್ಸ್. ಎಸ್, ತುಂಬ ಹರಿದು ಹೋಗಿರ್ತಕ್ಕಂತಹ ಬಟ್ಟೆಗಳನ್ನು ಧರಿಸಿರ್ತಕ್ಕಂತಹ ಒಬ್ಬ ಓಲ್ಡ್ ವುಮೆನ್ ಇವರ ಕಣ್ಣಿಗೆ ಬರ್ತಾಳೆ. ಅಂದರೆ ಮುಂದೆ ಸಾಗಿದ ಹಾಗೆ ಮತ್ತೊಬ್ಬ ವ್ಯಕ್ತಿ ಇವ್ರ ಕಣ್ಣಿಗೆ ಕಾಣಿಸ್ಕೊಳ್ತಾ ಇದ್ದಾಳೆ. ತುಂಬ ಬಡತನದಿಂದ ಇರ್ತಕ್ಕಂತಹ, ಬೆಗ್ಗ ರೂಪದಲ್ಲಿ ಇರ್ತಕ್ಕಂತಹ ವ್ಯಕ್ತಿ ಅವಳಾಗಿರ್ತಾಳೆ. ಶಿ ಹ್ಯಾಸ್ ಒನ್ ಚೈಲ್ಡ್ ಇನ್ ಹರ್ ಆರ್ಮ್ಸ್. ಒಂದು ಮಗು ಅವಳ ಕೈಯಲ್ಲಿ ಇರುತ್ತೆ. ಆ್ಯಂಡ್ ಅನದರ್ ಆನ್ ಹರ್ ಬ್ಯಾಕ್. ಮತ್ತು ಹಿಂದ್ಗಡೆ ಬೆನ್ನ ಹಿಂದೆ ಮತ್ತೊಂದು ಮಗು ಇರುತ್ತೆ. ಸೊ ಈ ರೀತಿ 2 ಮಕ್ಕಳನ್ನು ಕ್ಯಾರಿ ಮಾಡ್ತಾ ಬಂದಿರ್ತಾಳೆ ಆ ಹೆಣ್ಮಗಳು. ಇನ್ ದ ವೇ ಶಿ ಸಿಂಗ್ಸ್ ಎ ಸ್ಯಾಡ್ ಸಾಂಗ್. ಎಸ್ ನೋಡಿ, ಅವಳು ಬರ್ತಾ ಇರಬೇಕಾದ್ರೆ ತುಂಬ ದುಃಖಕರವಾಗಿರ್ತಕ್ಕಂತಹ ಒಂದು ಹಾಡನ್ನು ಹೇಳೋ ರೀತಿಯಲ್ಲಿ ಅವಳು ಕಾಣಿಸ್ಕೊಳ್ತಾ ಇದ್ಲು. ಇಟ್ ಸೀಮ್ಸ್ ವೆರಿ ಡಿಫಿಕಲ್ಟ್ ಟು ಐಡೆಂಟಿಫೈ ವೆದರ್ ಶಿ ಈಸ್ ಸಿಂಗಿಂಗ್ ಆರ್ ಕ್ರೈಂಗ್. ಎಸ್, ಅವಳು ಹಾಡು ಹೇಳ್ತಾ ಇದ್ದಳು ಅಥವಾ ಅಳ್ತಾ ಇದ್ದಳು ಅಂತಕ್ಕಂತಹ ಒಂದು ಕನ್ಫ್ಯೂಷನ್ ನಮ್ಮ ಮ್ಯಾನ್ ಇನ್ ಬ್ಲ್ಯಾಕ್ಗೆ ಆಗುತ್ತೆ. ಸೊ ಅವಳ ಒಂದು ದುಃಖದ ಒಂದು ಪರಿಸ್ಥಿತಿಲಿ ಇರ್ತಾಳೆ, ತುಂಬ ಬಡತನದ ಪರಿಸ್ಥಿತಿಲಿ ಅವಳು ಕಾಣಿಸ್ಕೊಳ್ತಾ ಇರ್ತಾಳೆ. ಸೊ ಹಾಗಾಗಿ ಅವಳು ಏನು ಮಾತನಾಡ್ತಾ ಇದ್ಲೋ, ಒಂದು ಸೌಂಡ್ ಬರ್ತಾ ಇತ್ತೋ, ಅದು ಅವಳ ಅಳುನೋ ಅಥವಾ ಯಾವುದೋ ಹಾಡೋ ಅಂತಕ್ಕಂತಹ ಒಂದು ಪ್ರಶ್ನೆ ಈ ಒಬ್ಬ ಮ್ಯಾನ್ ಇನ್ ಬ್ಲ್ಯಾಕಲ್ಲಿ ಬರ್ತಾ ಇದೆ. ನೆಕ್ಸ್ಟ್ ಪಾಯಿಂಟ್ ನೋಡಿ. ದ ಮ್ಯಾನ್ ಇನ್ ಬ್ಲ್ಯಾಕ್ ಈಸ್ ಮೂವ್ಡ್ ಬೈ ದ ಪುವರ್ ಸ್ಟೇಟ್ ಆಫ್ ದ ವುಮೆನ್. ಎಸ್, ಈ ಮಹಿಳೆಗೆ ಇಷ್ಟೊಂದು ಕಷ್ಟ ಇದೆಯಲ್ಲ ಪಾಪ ಅಂತಕ್ಕಂತಹ ಮತ್ತೊಂದು ಕರುಣೆ ಈಗ ನಮ್ಮ ಮ್ಯಾನ್ ಇನ್ ಬ್ಲ್ಯಾಕಲ್ಲಿ ಬರ್ತಾ ಇದೆ. ಆಟ್ ದಟ್ ಇನ್ಸಿಡೆಂಟ್ ಹಿ ಪುಟ್ಸ್ ಹೀಸ್ ಹ್ಯಾಂಡ್ಸ್ ಇನ್ ಟು ಪಾಕೆಟ್. ಅದೇ ಸಮಯದಲ್ಲೇ ತನ್ನ ಒಂದು ಪಾಕೆಟ್ ಒಳಗಡೆ ಏನಾದರೂ ದುಡ್ಡಿದ್ರೆ ಕೊಡೋಣ ಅಂತೇಳಿ ಪಾಕೆಟಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಟು ಗಿವ್ ಮನಿ ಬಟ್ ಫೈಂಡ್ಸ್ ಇಟ್ ಎಂಪ್ಟಿ. ಬಟ್ ಜೇಬಲ್ಲಿ ಸ್ವಲ್ಪನೂ ಕೂಡ ದುಡ್ಡಿಲ್ಲ. ಆಲ್ರೆಡಿ ಈಗ ಮೊದಲಿಗೆ ಸಿಕ್ಕಂಥ ಒಂದು 2-3 ವ್ಯಕ್ತಿಗಳಿಗೆ ಇದ್ದಿರ್ತಕ್ಕಂತಹ ದುಡ್ಡನ್ನೆಲ್ಲ ಕೊಟ್ಬಿಟ್ಟಿದ್ದಾರೆ. ಈಗ ಈ ಮಹಿಳೆಗೆ ಕೊಡಬೇಕು ಅಂತ ನೋಡಿದಾಗ ಅವರ ಜೇಬಲ್ಲಿ ದುಡ್ಡೇ ಇಲ್ಲ. ಹಿ ಫೀಲ್ಸ್ ಗ್ರೇಟ್ ಪೇನ್ ಫಾರ್ ನಾಟ್ ಸಾಲ್ವಿಂಗ್ ವುಮೆನ್ಸ್ ಪ್ರಾಬ್ಲಮ್. ಎಸ್, ಈ ಮಹಿಳೆಯ ಸಮಸ್ಯೆಗಳಿಗೆ ಪರಿಹಾರ ಏನಾದರೂ ಮಾಡಿ ನಾನು ಕೊಡಬೇಕಾಗಿತ್ತು, ಬಟ್ ಸಾಧ್ಯ ಆಗ್ತಾ ಇಲ್ಲ ಅಲ್ಲ ಅಂತಕ್ಕಂತಹ ಒಂದು ಬೇಸರ ನಮ್ಮ ಮ್ಯಾನ್ ಇನ್ ಬ್ಲ್ಯಾಕ್ಗೆ ಆಗ್ತಾ ಇದೆ. ದಸ್ ದ ಮ್ಯಾನ್ ಇನ್ ಬ್ಲ್ಯಾಕ್ ಸೀಮ್ಸ್ ಬ್ಲ್ಯಾಕ್ ಔಟ್ಸೈಡ್. ಎಸ್, ಹೊರಗಡೆ ನೋಡಲಿಕ್ಕೆ ಅವನು ಬ್ಲ್ಯಾಕ್ ಆಗಿ ಕಾಣ್ತಾ ಇದ್ದಾನೆ, ಬಟ್ ವೈಟ್ ಆ್ಯಂಡ್ ನೋಬಲ್ ಇನ್ಸೈಡ್. ಅವನ ಮನಸ್ಸು ಸ್ವಚ್ಛಂದವಾಗಿದೆ, ಬಿಳುಪಿನಿಂದ ಕೂಡಿದೆ. ಅಂದರೆ ಬೇರೆಯವರಿಗೆ ಸಹಾಯವನ್ನು ಮಾಡ್ತಕ್ಕಂತಹ ಸದ್ಗುಣಗಳು ಈ ಮ್ಯಾನ್ ಇನ್ ಬ್ಲ್ಯಾಕಲ್ಲಿ ಇದ್ದಾವೆ. ಹಿ ಈಸ್ ರಿಯಲಿ ಅ ಜನರಸ್ ಮ್ಯಾನ್ ಆ್ಯಂಡ್ ಎಕ್ಸ್ಟ್ರಾಡಿನರಿ ಕ್ಯಾರೆಕ್ಟರ್. ಎಸ್, ಅವನೊಬ್ಬ ತುಂಬಾ ಉದಾರ ವ್ಯಕ್ತಿಯಾಗಿದ್ದ, ಅದ್ಭುತ ಕ್ಯಾರೆಕ್ಟರ್ಗಳನ್ನು ಹೊಂದಿದಂತಹ ವ್ಯಕ್ತಿ ಅವನಾಗಿರ್ತಾನೆ. ಡಿಯರ್ ಸ್ಟೂಡೆಂಟ್ಸ್, ನಮ್ಮ ಸಮಾಜದಲ್ಲಿ ಎಷ್ಟೋ ವ್ಯಕ್ತಿಗಳು ಇದೇ ರೀತಿಯೇ ನೋಡಲಿಕ್ಕೆ ಕೆಟ್ಟವರಾಗಿ ಕಾಣಿಸ್ತಾ ಇದ್ದರೂ ಕೂಡ ಅವರಲ್ಲಿ ತುಂಬ ಒಳ್ಳೆಯ ಗುಣಗಳಿರ್ತವೆ. ಅದೇ ರೀತಿ ಎಷ್ಟೋ ಜನಗಳು ತುಂಬ ಒಳ್ಳೆಯವರಂತೆ ವರ್ತನೆ ಮಾಡ್ತಾ ಇರ್ತಾರೆ, ಬಟ್ ಅವರ ಮನಸ್ಸಿನಲ್ಲಿ ಮತ್ತು ಅವರು ಮಾಡ್ತಕ್ಕಂತಹ ಕೆಲಸಗಳು ತುಂಬ ಕೆಟ್ಟ ಕೆಲಸಗಳಾಗಿರ್ತವೆ. ಸೊ ಈ ರೀತಿ ಹ್ಯೂಮರಸ್ ಆಗಿ ನಮ್ಮ ರೈಟರ್ ಈ ಒಂದು ಎಸ್ಸೆಯನ್ನು ಬರೆದಿದ್ದಾರೆ. ಡಿಯರ್ ಸ್ಟೂಡೆಂಟ್ಸ್, ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಅದ್ರ ಜೊತೆಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಅವರು ಕೂಡ ಈಸಿಯಾಗಿ ಈ ಒಂದು ಎಸ್ಸೆಯನ್ನು ಕಲೀಲಿ. ಮತ್ತು ನಿಮ್ಗೆ ಯಾವುದಾದ್ರೂ ಲೆಸನ್ ಬೇಕಪ್ಪ ಅಂದರೆ ಅದರ ಒಂದು ಟೈಟಲನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಡಿಯರ್ ಸ್ಟೂಡೆಂಟ್ಸ್, ಇದೇ ರೀತಿ ಇಂಗ್ಲೀಷ್ ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ ಅನೇಕ ವಿಡಿಯೋಗಳನ್ನು ನಾನು ಈ ಚಾನಲ್ನಲ್ಲಿ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಅವೆಲ್ಲವನ್ನು ನೀವು ವಾಚ್ ಮಾಡಿ ಈಸಿಯಾಗಿ ಇಂಗ್ಲೀಷ್ ಲೆಸನ್ಸ್ಗಳನ್ನು ಕಲಿಬೇಕು ಅಂದರೆ ಈ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.